ಎಲ್ಲ ಸುಳ್ಳು, ಮೋಸ, ಸ್ವಾರ್ಥಿಗಳೇ. ಇಡೀ ಪ್ರಪಂಚನೇ ಸ್ವಾರ್ಥಿಗಳು ತುಂಬಿಕೊಂಡಿರೋ ಬಾವಿ ತರ ಕಾಣ್ತಾ ಇದೆ ನನ್ನ ಕಣ್ಣಿಗೆ. ಮನ್ಸಲ್ಲೊಂದು ಹೊರಗೊಂದು, ಮನ್ಸಲ್ಲೊಂದು ಹೊರಗೊಂದು ತುಂಬಿಕೊಂಡಿರೋ ಊಸರುವಳಿಗಳೇ ಇದರ ಸುತ್ತಮುತ್ತ. ಎಲ್ಲ ನಾಟಕ, ತೋರಿಕೆ, ವಂಚನೆ, ಮೋಸ. ನಗ್ತಾ ಇದ್ದೀರಲ್ಲ, ನನ್ನ ನೋಡಿ ನಗ್ತಾ ಇದ್ದೀರಲ್ಲ. ನನ್ನನ್ನು ಅಳಿಸಿ ಅಳಿಸಿ ನೀವು ನಗ್ತಾ ಇದ್ದೀರಲ್ಲ. ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಿದ್ನಲ್ರಿ, ನಿಮ್ಮನ್ನ ದೇವತೆ ದೇವತೆ ಅಂತ ಆರಾಧಿಸ್ತಿದ್ನಲ್ರಿ. ಆದ್ರೆ ನೀವು ನನ್ನ ಪ್ರೀತಿ ಕೊಟ್ಟು ಕಾಣಿಕೆ ಇದೆನಾ? ನನ್ನ ನಂಬಿಕೆ ತಳಪಾಯನೇ ಒಡೆದು ಬಿಟ್ರಿ ಅಮೃತ ಅವರೇ. ನನ್ನ ಹೃದಯನ ಚೂರು ಚೂರು ಮಾಡಿಬಿಟ್ರಲ್ಲ. ಹೇಳ್ರಿ, ಇದರಿಂದ ನಿಮ್ಗೇನು ಸುಖ ಸಿಕ್ತು? ನಾನು ಕೊರಗಿದ್ರೆ, ನಾನು ದುಃಖ ಪಟ್ರೆ, ನಾನು ಅವಸ್ಥೆ ಪಟ್ರೆ ಅದರಿಂದ ನಿಮಗೆ ಖುಷಿನಾ? ಹಾಗಿದ್ರೆ ನೀವಿಷ್ಟು ದಿನ ಆಡಿದ ಮಾತು, ತೋರಿಸಿದ ಪ್ರೀತಿ, ನಿಮ್ಮ ಮುಗುಳ್ನಗೆ ಎಲ್ಲ ನಾಟಕನ? ನಾನು ಮೂರ್ಖ ಆಗೋದೆ ಅಮೃತ ಅವರೇ. ನಿಮ್ಮ ನಡವಳಿಕೆಗಳನ್ನೆಲ್ಲ ಕಣ್ಣು ಮುಚ್ಕೊಂಡು ನಂಬ್ಕೊಂಡ್ಬಿಟ್ನಲ್ರಿ. ಇಲ್ಲ, ಈ ಅರ್ಜುನ್ ಬದಲಾಗ್ತಾ ಇದ್ದಾನೆ. ಎಲ್ಲ ಒಳ್ಳೆಯವರು ಅನ್ನೋ ಭ್ರಮೆ ದೂರ ಆಗ್ತಾ ಇದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ನಿಜ, ಯಾವುದು ಸುಳ್ಳು ಅಂತ ಈಗ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ. ಇಲ್ಲ, ಇನ್ನು ಮೇಲೆ ಈ ಅರ್ಜುನ್ಗೆ ಪ್ರೀತಿ ಹೆಸರಲ್ಲಿ ಯಾರೂ ಮೋಸ ಮಾಡೋದಕ್ಕಾಗಲ್ಲ. ನಾನು ಮೋಸ ಹೋಗಲ್ಲ. ಅಮೃತ, ಇನ್ನೂ ಬೇಜಾರು ಮಾಡ್ಕೊಂಡಿದ್ಯಾ? ಅರ್ಜುನ್ನ ಮಾತಾಡ್ಸ್ಲಿಲ್ವಾ ನೀನು? ಇಲ್ಲ ಅತ್ತೆ, ಅವ್ರು ನನ್ನ ಹತ್ರ ಮಾತಾಡಲ್ಲ. ನನಗೆ ಗೊತ್ತು, ಅವ್ರಿಗೆ ನನ್ನ ಮೇಲೆ ತುಂಬ ಕೋಪ ಬಂದಿರುತ್ತೆ. ಅಯ್ಯೋ ಹುಚ್ಚಿ, ಇಷ್ಟೇನ ನೀನು ಅವನ್ನ ಅರ್ಥ ಮಾಡ್ಕೊಂಡಿರೋದು? ನನ್ನ ಮಗ ಏನು ಅಂತ ನನಗೆ ಗೊತ್ತಿಲ್ವಾ? ಸಿಟ್ಟು ಇಲ್ಲ, ಮಣ್ಣು ಇಲ್ಲ. ಸುಮ್ಮನೆ ನೀನೇ ಹೋಗಿ ಮಾತಾಡ್ಸ್ಲಿ ಅಂತ ಸುಮ್ಮನೆ ಮುಖ ಊದಿಸ್ಕೊಂಡು ಕೂತಿರ್ತಾನೆ. ಬೇಕಾದ್ರೆ ಹೋಗಿ ನೋಡು. ನಾನು ಮೋಸ ಹೋಗ್ಬಿಟ್ಟೆ ಅಮೃತ ಅವರೇ, ನಾನು ಮೋಸ ಹೋಗ್ಬಿಟ್ಟೆ. ಅತ್ತೆ, ನೀವೇನಂದ್ರಿ? ನಿಮ್ಮ ಮಗನಿಗೆ ಸಿಟ್ಟಿಲ್ಲ ಅಂತ ಅಲ್ವಾ? ನೋಡು, ಇದೆಲ್ಲ ಆ ಕ್ಷಣಕ್ಕೆ ಬಂದು ಹೋಗೋ ಬೇಸರಗಳಷ್ಟೇ. ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ.
ನಾನಿಗೊಂದು ವಿಷಯ ಹೇಳ, ಗಂಡಸರು ಒಂಥರ ಮಕ್ಕಳಿದ್ದ ಹಾಗೆ. ಸಿಟ್ಟಲ್ಲಿ ಏನೇನೋ ಮಾತಾಡ್ತಾರೆ, ಕೋಪ ಮಾಡ್ಕೋತಾರೆ, ರಚ್ಚೆ ಹಿಡಿತಾರೆ, ಆಮೇಲೆ ಪಶ್ಚಾತ್ತಾಪನೂ ಪಡ್ಕೋತಾರೆ. ನಿಂತ್ಕೊಳ್ಳೋ. ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಅಮ್ಮ ಪ್ಲೀಸ್, ನನ್ನ ತಡಿಬೇಡ. ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ಇವ್ರ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ನಾಲ್ಕು ಬಾರಿಸ್ತೀನಿ ನೋಡ್ ನಿನಗೆ. ನಾನು ಆವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಇವಳೇನೋ ದೊಡ್ಡ ದ್ರೋಹ ಮಾಡಿರೋ ಥರ ನಡ್ಕೋತಾ ಇದೆಯಲ್ಲ ನೀನು. ಏನಾಗಿದೆ ನಿಂಗೆ? ಹೌದು, ಇವ್ರು ಮಾಡಿರೋದು ದೊಡ್ಡ ದ್ರೋಹ, ನಂಬಿಕೆ ದ್ರೋಹ. ನಾನಿಟ್ಟಿರೋ ಪ್ರೀತಿನ ಉಳಿಸ್ಕೊಳ್ದೆ ಮಾಡಿರೋ ದ್ರೋಹ. ನಾನು ಎಷ್ಟೇ ಪ್ರೀತಿ ಕೊಟ್ಟರು ಬದಲಾಗಿ ಹೆಜ್ಜೆ ಹೆಜ್ಜೆಗೂ ನನಗೆ ನೋವು ಕೊಡ್ತಾ ಮಾಡ್ತಿರೋ ದ್ರೋಹ. ಅಮ್ಮ ಪ್ಲೀಸ್, ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕಾದ್ರೆ ಮಾಡ್ಕೊ, ಇಲ್ಲ ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಸುಮ್ಮನೆ ಯಾರ್ದೋ ಪರ ವಹಿಸ್ಕೊಂಡು ಮಧ್ಯಸ್ಥಿಕೆ ಮಾಡೋದಕ್ಕೆ ಬರಬೇಡ. ಹೇ, ನಾನು ಯಾರ್ದೋ ಪರ ವಹಿಸ್ಕೊಂಡು ಬಂದಿಲ್ಲ ಇಲ್ಲಿ. ನಾನು ಸೊಸೆ ಪರ ವಹಿಸ್ಕೊಂಡು ಬಂದಿದ್ದೀನಿ. ನೋಡಿ, ಆಗಿದ್ದಾಗೋಯ್ತು. ಖಂಡಿತವಾಗ್ಲೂ ನಾನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ಇದನ್ನು ಬೆಳೆಸ್ಕೊಂಡು ಹೋಗಬೇಡಿ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಓಹೋ, ಇವತ್ತು ಇಷ್ಟು ಉದ್ದ ಮಾತಾಡ್ತಾ ಕ್ಷಮೆ ಕೇಳ್ತಾ ಮನೆಯವ್ರ ಮುಂದೆ ಒಳ್ಳೆಯವರಾಗೋ ಬುದ್ಧಿ ಅವತ್ತು ನಾನು ಕಷ್ಟದಲ್ಲಿರ್ಬೇಕಾದ್ರೆ ಯಾಕ್ರಿ ಬರಲಿಲ್ಲ? ನೋಡಿ ಅಮೃತ ಅವರೇ, ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಆದಷ್ಟು ನನ್ನಿಂದ ದೂರ ಇರಿ. ಆದ್ರಿಂದ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಅರ್ಜುನ್, ನಿಂದು ಯಾಕೋ ಅತಿ ಆಗ್ತಾ ಇದೆ. ಆ ಮಗು ಮನ್ಸಿಗೆ ಯಾಕೋ ಅಷ್ಟೊಂದು ನೋವು ಕೊಡ್ತಾ ಇದೆಯಾ ನೀನು? ಹೀಗೆಲ್ಲ ಮಾತಾಡಿದ್ರೆ ಅವಳಿಗೆ ಬೇಜಾರಾಗಲ್ವಾ ಹೇಳು? ಅವಳ ಮುಖ ನೋಡು, ಪಾಪ ಎಷ್ಟು ಸಪ್ಪಗಾಗೋಗಿದ್ದಾಳೆ ಅಂತ. ನಿನ್ನಿಂದ ಈ ರೀತಿ ಒರಟು ನಡವಳಿಕೆನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಅರ್ಜುನ್. ಆಯ್ತು ಬಿಡಿ, ತಪ್ಪೆಲ್ಲ ನಂದೆ. ನನ್ನ ದಯವಿಟ್ಟು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ನೀವಿಬ್ರು ಇಲ್ಲಿಂದ ಹೋಗ್ತೀರಾ? ಗಂಡ ಹೆಂಡ್ತಿರ್ ಜಗಳ ಉಂಡು ಮಲ್ಗೋ ತನಕ. ಗಂಡ ಹೆಂಡ್ತಿರ್ ಜಗಳ ಉಂಡು ಮಲ್ಗೋ ತನಕ. ನೀವಿನ್ನೂ ಇಲ್ಲಿಂದ ಹೋಗಿಲ್ವಾ? ನಿಮಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ? ಛೇ, ನೀವಿಲ್ಲೇ ರೀ, ನಾನೇ ಹೋಗ್ತೀನಿ. ಹೌದು ಅಜ್ಜಿ, ಅದೇ ಹದ್ದು. ಅದರ ಕುತ್ತಿಗೆಯಲ್ಲೇ ಅದೇ ಗುರುತಿತ್ತು. ಆದರೆ ಈ ಸತಿ ಹದ್ದಿನ ಕುತ್ತಿಗೆಯಲ್ಲೇ ಹಾವು ಕೂಡ ಇತ್ತು. ಹದ್ದು ಹಾವು ಒಟ್ಟಿಗೆ ಇರೋದನ್ನ ಯಾರಾದ್ರೂ ಕೇಳಿದಾರ ಅಥವಾ ನೋಡಿದಾರ? ಅಂದ್ರೆ ಅರ್ಜುನ್ ಹೇಳ್ದ ಹಾಗೆ ಕರಡ ಮತ್ತು ನಾಗ ಒಟ್ಟಿಗೆ ಅವನ ಮೇಲೆ ದಾಳಿ ಮಾಡಿದ್ವಾ? ಅಂದ್ರೆ ಕರಡ ಮತ್ತು ನಾಗ
ಇಬ್ರು ಒಟ್ಟಿಗೆ ಬಂದಿದ್ದಾರೆ ಅಂದರೆ ಏನು ಅರ್ಥ? ಯಾರನ್ನ ಕಂಡುಹಿಡಿಬೇಕು ಅಂತ ಬಂದಿದ್ದಾರೆ? ಅರ್ಥ ಆಗ್ತಿಲ್ವಲ್ಲ, ಅರ್ಥ ಆಗ್ತಿಲ್ವಲ್ಲ. ಈಗ ಗರುಡ ಮತ್ತು ನಾಗಶಕ್ತಿ ಎರಡು ಒಂದಾಗಿರೋದಾದ್ರೂ ಯಾಕೆ? ಯಾವ ರಹಸ್ಯನ ಪತ್ತೆ ಮಾಡೋಕೆ? ಯಾವ ಶಕ್ತಿಗಳು ಒಂದಾದ್ರೂ ಅರ್ಜುನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿಲ್ಲದೆ. ಹೌದು ಅತ್ತೆಮ್ಮ, ನಿಮ್ಮ ಮೊಮ್ಮಗ ತಂದೆ ಆಗ್ತಾ ಇದ್ದಾನೆ. ಹೌದಾ? ಎಂತ ಸಿಹಿ ಸುದ್ದಿ ಕೊಟ್ಟೆ ನೀನು. ಹೇಮಾ, ನೀನು ಹೇಳ್ತಿರೋದು ನಿಜನಾ? ಹೂ ಅತ್ತೆಮ್ಮ, ನಿಮ್ಮ ಮೊಮ್ಮಗ ತಂದೆ ಆಗ್ತಾ ಇದ್ದಾನೆ. ಮಜಾ ಏನು ಅಂದರೆ ಈ ವಿಷಯ ಅವನಿಗೆ ಇನ್ನೂ ಗೊತ್ತಿಲ್ಲ. ಕರ್ಣಂಗೆ ಹೊಸ ಸೀರೆ ತರೋಕ್ಕೆ ಕಳಿಸಿದ್ದೀನಿ. ಸಂಪ್ರದಾಯದ ಪ್ರಕಾರ ತಾಯಿ ಆಗೋಳಿಗೆ ಉಡಿ ತುಂಬಬೇಕು, ಆರತಿ ಮಾಡಬೇಕು. ಅಯ್ಯಯ್ಯೋ, ಎಷ್ಟೊಂದು ಕೆಲಸ ಇದೆ ಅತ್ತೆಮ್ಮ. ನನ್ನ ಹತ್ರ ಟೈಮ್ ಜಾಸ್ತಿ ಇಲ್ಲ. ವಾಣಿ ಬೇರೆ ಮನೇಲಿಲ್ಲ. ಅವ್ರ ಅಮ್ಮಂಗೇನೋ ಸ್ವಲ್ಪ ಹುಷಾರಿಲ್ಲ ಅಂತ ತವ್ರಿಗೆ ಹೋಗಿದ್ದಾಳೆ. ನೀವೇ ನನಗೆ ಸಹಾಯ ಮಾಡಬೇಕೀಗ, ಸರಿನಾ? ಅಲ್ಲ ಕಣೆ, ನೀನು ಕಂಡ್ರೆ ಆಗಲ್ಲ ಅದು ಇದು ಅಂತ ಅರ್ಜುನ್ ಅಮೃತದಿಂದ ದೂರ ಇದ್ನಲ್ವಾ? ಇದೆಲ್ಲ ಹೇಗಾಗಕ್ಕೆ ಸಾಧ್ಯ? ಅತ್ತೆಮ್ಮ, ಗಂಡ ಹೆಂಡ್ರ ಜಗಳ ಉಣ್ ಮಲ್ಗೋ ತನಕಂತ ಗಾದೆನೇ ಇಲ್ವಾ? ಅಯ್ಯೋ, ನನಗಿನ್ನೂ ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ನೀವು ಫ್ರೆಶ್ ಆಗಿ ಬನ್ನಿ. ಹಾಂ, ನಿಮ್ಮ ಮೊಮ್ಮಗ ತಂದೆ ಆಗ್ತಾ ಇದ್ದಾನೆ. ನಿಮ್ಮ ಮೊಮ್ಮಗ ತಂದೆ ಆಗ್ತಾ ಇದ್ದಾನೆ. ನಿಮ್ಮ ಮೊಮ್ಮಗ ತಂದೆ ಆಗ್ತಾ ಇದ್ದಾನೆ. ಅಲ್ಲ ಅತ್ತೆ, ಇದೆಲ್ಲ ಹೇಗೆ ಸಾಧ್ಯ? ನನಗಂತೂ ನಂಬೋಕೆ ಆಗ್ತಿಲ್ಲ. ನೋಡು, ಇದು ಹೇಗೆ ಸಾಧ್ಯ ಅದು ಇದು ಅಂತ ಪತ್ತೆದಾರಿ ಯೋಚನೆ ಮಾಡೋದು ಬಿಟ್ಟು ನೀವಿಬ್ರು ಅವರಿಬ್ರು ನೋಡಿ ಕಲ್ತ್ಕೊಳ್ಳಿ. ಅದೇನೋ ಪ್ಲ್ಯಾನಿಂಗು ಮಣ್ಣು ಮಸಿ ಅಂತ ಮುಂದೂಡ್ತಾ ಇದ್ದೀರಲ್ಲ. ಈಗ ನೋಡು, ತಮ್ಮನೇ ಅಣ್ಣಂಗಿಂತ ಮುಂಚೆ ಅಪ್ಪ ಆಗ್ತಾ ಇದೆ. ನೀವಿಬ್ರು ಯಾವಾಗ ಸಿಹಿ ಸುದ್ದಿ ಕೊಡೋದು ನನಗೆ? ಹಾಂ, ಆದಷ್ಟು ಬೇಗ ಕೊಡಬೇಕು, ಗೊತ್ತಾಯ್ತಾ? ಕರೆಕ್ಟಾಗಿ ಹೇಳಿದೆ ಅಮ್ಮ. ಕೇಳಿಸ್ಕೊಂಡ್ರೆ ಮೇಡಮ್? ನೀವು ಅವ್ರ ಜೊತೆನೇ ಸೇರ್ಕೊಂಡ್ಬಿಟ್ರಾ? ನನಗಂತೂ ಆ ಮಕ್ಕಳು ಮರಿ ಅಂದ್ರೇನೆ ಆಗಲ್ಲಪ್ಪ. ಈ ಚಿತ್ರ ಏನು ಮಾತು ಅಂತ ಆಡ್ತೀಯ? ಮೇಲೆ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ. ನಾವು ಯಾವುದೋ ಜ್ಞಾನದಲ್ಲಿ ಏನೋ ಹೇಳಿಬಿಟ್ರೆ ಆಮೇಲೆ ಅದೇ ನಿಜ ಆಗ್ಬಿಡುತ್ತೆ. ಬಿಡ್ತು ಅನ್ನೋ. ಯಾಕಜ್ಜಿ, ಯಾಕೋ ಕೋಪದಲ್ಲಿರೋ ಹಾಗಿದೆ? ಏನು ವಿಚಾರ? ಅರ್ಜುನ್, ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದೆಯಾ ಅಜ್ಜಿ? ಪಾಪ, ನಿನಗೇನು ಗೊತ್ತಿಲ್ಲ. ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ಕೂ ಬರದಲ್ಲಿರೋ ಮಗು ಅಂತ ನಾನು ತಿಳ್ಕೊಂಡಿದ್ದೆ. ಈಗ ನೀನು ಮಾಡಿರೋ ಕೆಲಸ ನೋಡಿದ್ರೆ ಛೇ, ನನ್ನ ಆಸೆಗಳೆಲ್ಲ ನೀರು ಪಾಲು ಮಾಡಿಬಿಟ್ಟಿಯಲ್ಲೋ. ನನ್ನ ಕನಸುಗಳಿಗೆಲ್ಲ ತಣ್ಣೀರು ಹೆಚ್ಚಿಬಿಟ್ಟಲ್ಲೋ. ನಾನು ನಿನ್ನ ಬಗ್ಗೆ ಎಷ್ಟು ಆಸೆಗಳು ಇಟ್ಕೊಂಡಿದ್ದೆ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಜ್ಜಿ ಪ್ಲೀಸ್, ಈಗ ಅಂಥದ್ದು ಏನಾಯಿತು? ನೀನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದೆಯಾ? ಇನ್ಯಾವ ವಿಚಾರನಪ್ಪ? ನಿನ್ನ ಮತ್ತು ಅಮೃತ ವಿಚಾರ. ನೀನು ಅಜ್ಜಿ, ಇದು ನನ್ನ ಪರ್ಸನಲ್ ವಿಚಾರ. ಇದ್ರ ಮಧ್ಯ ಪ್ರವೇಶ ಮಾಡೋದಕ್ಕೆ ನಾನು ಯಾರಿಗೂ ಅವಕಾಶ ಮಾಡಿಕೊಡಲ್ಲ. ನೀನಾದರೂ ಅಷ್ಟೇ. ಅರ್ಜುನ್, ನೀನ ಹೀಗೆ ಮಾತಾಡ್ತಿದ್ಯಾ? ನಾನು ನಿನ್ನ ಅಜ್ಜಿ ಕಣೋ. ನನ್ನ ಹತ್ರನೇ ಹೀಗೆ ಮಾತಾಡೋಕೆ ಆಗ್ಬಿಟ್ಟೆ ನೀನು. ಎಷ್ಟು ದೊಡ್ಡನಾಗ್ಬಿಟ್ಟೆ ಅಲ್ವಾ ನೀನು? ಎತ್ತಿ ಆಡಿಸಿದ ಕೈಗಳನ್ನೇ ದೂರ ತಳ್ಳೋಷ್ಟು ದೊಡ್ಡನಾಗ್ಬಿಟ್ಟೆ ಅಲ್ವಾ ನೀನು? ಅಜ್ಜಿ, ನನ್ನ ಮಾತಿಂದ ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಆದರೆ ನಾನು ಈ ವಿಚಾರದಲ್ಲಿ ತುಂಬ ಕ್ಲಿಯರ್ ಆಗಿದ್ದೀನಿ. ಅರ್ಥ ಮಾಡ್ಕೊ, ಬೇಜಾರು ಮಾಡ್ಕೋಬೇಡ.
ನನ್ನ ಅಮೃತ ಮಧ್ಯೆ ಅದು ಏನೇ ನಡೆದಿದ್ರು ಅದು ನನ್ನ ಪರ್ಸನಲ್ ವಿಚಾರ. ಇಲ್ಲಿ ಏನಾಗಬೇಕಾಗಿತ್ತೋ ಅದೇ ಆಗಿದೆ, ಆಗ್ತಾ ಇದೆ. ಈ ವಿಚಾರದ ಬಗ್ಗೆ ನಾನು ಯಾರ ಜೊತೆ ಹೆಚ್ಚಾಗಿ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ಇದಕ್ಕಿಂತ ಹೆಚ್ಚಿಗೆ ನಾನಿನ್ನೇನು ಹೇಳಲ್ಲ. ಓಹ್, ಹಾಗ ಸರಿ ಬಿಡು. ನನ್ನ ಅಮೃತ ಮಧ್ಯೆ ಏನು ನಡಿಬೇಕೋ ಅದು ನಡೆದೇ ಇಲ್ಲ. ಏನೇನು ನಡೀಬಾರ್ದೋ ಅದೆಲ್ಲ ನಡೀತಾ ಇದೆ. ಯಾರಿಗೆ ಹೇಳೋಣ? ಹೂ ಕೊಡು. ಹೂ ಮುಡ್ಸು. ಅಮ್ಮ, ಈಗಲಾದರೂ ಹೇಳು, ಏನಿದೆಲ್ಲ? ಕಾಂಗ್ರಾಟ್ಸ್ ಅರ್ಜುನ್, ನೀನು ತಂದೆ ಆಗ್ತಿರೋದಕ್ಕೆ. ಈ ಮನೆಗೆ ಪುಟ್ಟು ಕಂದನ ಗಿಫ್ಟ್ ಆಗಿ ಕೊಡ್ತಾ ಇರೋದಕ್ಕೆ ಅಮೃತ, ಅರ್ಜುನ್ ಇಬ್ರಿಗೂ ಥ್ಯಾಂಕ್ಸ್. ಅಮ್ಮ, ಸ್ಟಾಪ್ ಇಟ್! ನಿಲ್ಸು! ಏನ್ರಿ ನೋಡ್ತಾ ಇದ್ದೀರಾ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅಮ್ಮ, ನೀನ್ ನೋಡಿದ್ರೆ ನೀನ್ ಹೇಳಿದಕ್ಕೆಲ್ಲ ಹೂ ಅನ್ನೋ ಮಂಗನ್ ತರ ಆಡಿಸ್ತಾ ಇದೆಯಾ ನನ್ನ. ಮೇಲಿಂದ ಕರ್ಕೊಂಬರೋದಂತೆ, ಆರತಿ ಅಂತೆ, ಕುಂಕುಮ ಅಂತ, ಅರ್ಶನ ಅಂತೆ, ಮೈ ಫುಟ್. ಏನು ನನ್ನ ಎಲ್ಲರೂ ಬಫೂನ್ ಅನ್ಕೊಂಡಿದ್ದೀರಾ? ನಿಮ್ ಇಷ್ಟ ಬಂದಂಗೆ ನಾನು ಆಡಿಸ್ತಾ ಇದ್ದೀರಲ್ಲ? ಹೇ ಅರ್ಜುನ್, ಯಾಕೋ? ಏನಾಯ್ತು? ಯಾಕೆ ಹೀಗೆ ಆಡ್ತಿದ್ಯಾ? ಅಲ್ಲ ಅರ್ಜುನ್, ನೀನ್ ತಂದೆ ಆಗ್ತಿದ್ಯಾ ಅಂತ ನಾವು. ಅಮ್ಮ, ಸ್ಟಾಪ್ ಇಟ್! ನಿಲ್ಸು! ರೀ ಅಮೃತ ಅವರೇ, ನಿಮಗಾದ್ರೂ ಬುದ್ಧಿ ಬೇಡವೇನ್ರಿ? ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ, ಬೇಡ ಅಂತ ಹೇಳ್ಬೋದಿತ್ತು ತಾನೆ? ಇಲ್ಲ ಅರ್ಜುನ್ ಅವರೇ, ನನಗೆ ನಿಜವಾಗ್ಲೂ ಈ ಯಾವ ವಿಚಾರನೂ ಗೊತ್ತಿಲ್ಲ. ಓ, ಗೊತ್ತಿಲ್ಲದೆ ಇಷ್ಟೆಲ್ಲ ಆಗೋಯ್ತಾ? ಏಯ್, ನಿನ್ಗೆ ಯಾಕೋ ತುಂಬಾ ಅತಿ ಆಯ್ತು ಕಣೋ. ಈ ಮನೆಗೆ ಮಗು ಬರುತ್ತೆ ಅಂತ ನಾವೆಲ್ಲರೂ ಖುಷಿಯಾಗಿದ್ರೆ ನೀನ್ ನೋಡಿದ್ರೆ ಹೀಗೆ ಆಡ್ತಿದ್ಯಲ್ಲ. ಅತಿಯಾಗಿ ಆಡ್ತಾ ಇರೋದು ನೀವುಗಳು. ಮಗುನೂ ಇಲ್ಲ, ಜಂಟದೂ ಇಲ್ಲ. ಅರ್ಜುನ್, ಏನು ಹೇಳ್ತಿದ್ಯೋ? ಹೌದಣ್ಣ, ಈ ಅಮೃತಾಗೆ ಈ ಅರ್ಜುನ್ ಮೇಲೆ ಪ್ರೀತಿನೇ ಇಲ್ದೇ ಇರೋವಾಗ, ಗಂಡನೇ ಬೇಡದೇ ಇರೋವಾಗ ಮಗು ಹೇಗ್ ಬರೋದಕ್ಕೆ ಸಾಧ್ಯ? ಆ ಶಕ್ತಿಧಾರನ ಪೂಜೆಗೆ ಸಿದ್ಧವಾಗಿದ್ಯಾ ರುದ್ರ? ಹ್ಞೂ ಗುರುಗಳೇ. ಸರಿ,
ಮೃತ್ಯುಂಜಯನನ್ನು ನೆನೆದು ಕಣ್ಮುಚ್ಚಿ ಪೂಜೆ ಮುಗಿಯುವವರೆಗೂ ಮೃತ್ಯುಂಜಯನನ್ನು ಸ್ಮರಿಸುತ್ತಾ ಪರಶಿವನ ಧ್ಯಾನದಲ್ಲಿ ತಲ್ಲೀನನಾಗಿರು. ನಾನು ಹೇಳಿದ ಮುದ್ರೆಯನ್ನು ಧರಿಸಿ ಪದ್ಮಾಸನದಲ್ಲಿ ಕುಳಿತು ಮನಸ್ಸಿನಲ್ಲಿ ಶಿವನನ್ನು ಬಿಟ್ಟು ಬೇರೆಯವರನ್ನು ನೆನೆಯದೆ ಸಂಪೂರ್ಣವಾಗಿ ಭಗವಂತನಿಗೆ ನಿನ್ನನ್ನು ನೀನು ಅರ್ಪಿಸಿಕೋ. ಎಲ್ಲವೂ ಮಂಗಳವಾಗಲಿ. ಎಲ್ಲ ಬರೀ ನೆಪಗಳಷ್ಟೇ. ಅವ್ರಿಗೆ ನನ್ನ ಕಂಡ್ರೇನೆ ಇಷ್ಟ ಇಲ್ಲ. ಕೆನ್ನೆಗೆ ನಾನು ಬಾರಿಸ್ತೀನಿ ನೋಡು, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದ್ರೆ. ಇದಕ್ಕೇನಾ ಪ್ರೀತಿಸಿ ಹಠ ಮಾಡಿ ಅವಳನ್ನೇ ನೀನು ಮದುವೆ ಆಗಿದ್ದು? ಅರ್ಜುನ್, ಮದುವೆ ಆದ ಹೊಸ್ತರಲ್ಲಿ ಈ ಥರ ಹಿಂಜರಿಕೆ ಸಹಜ ಕಣೋ. ನೀನು ಹೀಗೆ ಕೋಪ ಮಾಡ್ಕೊಳ್ಳೋದ್ರಿಂದ, ಸಿಟ್ಟು ಮಾಡ್ಕೊಳ್ಳೋದ್ರಿಂದ, ಕೂಗಾಡೋದ್ರಿಂದ ಸಂಬಂಧಗಳು ಹಾಳಾಗತ್ತೆ ಅಷ್ಟೇ. ನೋಡು, ಇಬ್ರು ನಿಧಾನಕ್ಕೆ ಕೂತು ಯೋಚನೆ ಮಾಡಿ ಮಾತಾಡಿ. ನಿಧಾನಕ್ಕೆ ಅವಳನ್ನ ನಿನ್ನ ವಿಶ್ವಾಸಕ್ಕೆ ತಗೊಂಡು ಅವಳ ಮನಸ್ಸಲ್ಲಿರೋ ಭಯನ ದೂರ ಮಾಡು. ಅರ್ಥ ಆಯ್ತಾ? ಅದು ಬಿಟ್ಟು ಹೀಗೆ ಎಳ್ಸೆಳ್ಸಾಗಿ ಆಡ್ತಾ ಇದ್ರೆ ನೀನು ಅವಳನ್ನ ಬಿಟ್ಬಿಟ್ಟೆ ಹೊಟ್ಟೋಗ್ತಾಳಷ್ಟೆ. ಅಮ್ಮ, ತಮಾಷೆಗೂ ಹಾಗೆಲ್ಲ ಮಾತಾಡ್ಬೇಡ. ನೋಡಿದ್ಯಾ, ಸುಮ್ಮನೆ ಮಾತಿಗೆ ಹೇಳಿದ್ದಕ್ಕೆ ನಿಂಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂತ. ಅಮ್ಮ, ಅಮೃತ ಅವ್ರು ನನ್ನ ಬಿಟ್ಟು ಹೋಗ್ಬಿಡ್ತಾರ? ಅಬ್ಬಾ, ನೋಡಿದ್ಯಾ, ಮನಸ್ಸಲ್ಲಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ, ಆದರೆ ಹೊರಗಡೆ ಮಾತ್ರ ಫುಲ್ ಡ್ರಾಮಾ. ಅರ್ಜುನ್, ಅಮೃತ ಸದ್ಯಕ್ಕೆ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ. ನೀನು ಹೋಗೋ, ಅವಳ ಜೊತೆ ಒಂದೆರಡು ದಿವಸ ಅಲ್ಲಿ ಇದ್ಬಿಟ್ಟು ಬಾ, ಎಲ್ಲ ಸರಿ ಹೋಗುತ್ತೆ. ಬೇಕಾಗಿಲ್ಲ. ನಾನು ಯಾಕೆ ಹೋಗಬೇಕು? ನಾನು ಹೋಗಲ್ಲ. ಸರಿನಪ್ಪ, ನಾನು ಹೇಳೋಷ್ಟು ಹೇಳಿದ್ದೀನಿ. ನಿನ್ನಿಷ್ಟ, ಯೋಚನೆ ಮಾಡು. ಅರ್ಜುನ್, ಹೇಳೋದೇ ಮರ್ತಿದ್ದೆ ನೋಡು. ಏನಮ್ಮ? ಮದುವೆ ಆದ ಹೊಸ್ತರಲ್ಲಿ ಹೆಣ್ಮಕ್ಳು ಈ ಥರ ಒಬ್ಬೊಬ್ಬರೇ ತವ್ರ ಮನೆಗೆ ಹೋದರೆ ತವ್ರ ಮನೇಲಿ 108 ಪ್ರಶ್ನೆಗಳು ಹುಟ್ಕೊಳ್ಳುತ್ತಂತೆ. ಗಂಡ ಸರಿ ಇಲ್ವೇನೋ, ಹಾಗೆ ಹೀಗೆ. ಅಲ್ಲ, ನಾನು ಲೋಕಾರೂಢಿ ಮಾತು ಹೇಳಿದೆ ಅಷ್ಟೇ. ಯೋಚನೆ ಮಾಡಪ್ಪ ನೀನೆ. ಏನು ಗಂಡ ಹೆಂಡತಿ ಇಬ್ಬರು ಗಾಢವಾದ ಯೋಚನೆಯಲ್ಲಿದ್ದೀರಾ? ಓಹೋ, ಅಂದ್ಕೊಂಡಿರೋ ಕೆಲಸ ಏನೂ ಆಗ್ತಾ ಇಲ್ಲ ಅಂತ ಚಿಂತೆ ಅನಿಸುತ್ತೆ. ಅಮೃತ, ಬಂದ್ಯಾಮ್ಮ? ಬಾ. ಮೀನಿನ ಹೆಜ್ಜೆ ಪತ್ತೆ ಮಾಡೋದು ಕಷ್ಟ ಅಂತಾರೆ, ಈಗ ಈ ಹಾವಿನ ಹೆಜ್ಜೆ ಪತ್ತೆ ಮಾಡೋದು ಅಷ್ಟೇ ಕಷ್ಟ ಆಗಿಬಿಟ್ಟಿದೆ. ಯಾವ ಕೆಲಸದ ಬಗ್ಗೆ ಮಾತಾಡ್ತಾ ಇದೀಯ ಅಮೃತ ನೀನು? ನಮ್ಗೆ ಯಾವ ಕೆಲಸ ಇರುತ್ತೆ ಹೇಳೋ? ಒಂದೊಂದ್ಸಲಿ ನೀನು ಏನೇನೋ ಮಾತಾಡ್ತೀಯ ಬಿಡು. ಅಯ್ಯೋ ರಾಜಿ, ಸುಮ್ಮನಿರೆ. ಅಮೃತ ಎಲ್ಲ ಅರ್ಥ ಆಗುತ್ತೆ. ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಏನ್ರಿ ಎಲ್ಲ ಅರ್ಥ ಆಗುತ್ತೆ? ಎಲ್ಲ ಅರ್ಥ ಆಗೋದಕ್ಕೆ ಅವಳೊಂದು ಬ್ರಹ್ಮಜ್ಞಾನಿನ? ಹೌದು, ನಾನು ಬ್ರಹ್ಮಜ್ಞಾನಿ ಅಲ್ಲ, ಆದರೆ ನನಗೆಲ್ಲ ಗೊತ್ತಾಗತ್ತೆ. ಮೂರು ಸಾರ್ತಿ ವಿಷ ಹಾಕಿ ಕೊಲ್ಲೋದಕ್ಕೆ ನೋಡಿದ್ದು, ಮೆಟ್ಲಿಂದ ತಳ್ಳಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು, ರೌಡಿಗಳನ್ನು ಬಿಟ್ಟು ಹೊಡ್ಸಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಇದೆಲ್ಲ ಗೊತ್ತಿಲ್ಲ ಅಂದ್ಕೊಂಡ್ರಾ ರಾಜೇಶ್ವರಿ ಅವರೇ? ಸಾಕಾ ಅಥವಾ ಇನ್ನೂ ಹೇಳ್ತಾ ಹೋಗ್ಲಾ?
ಆದರೆ ಒಂದು ತಿಳ್ಕೊಳ್ಳಿ, ನೀವೆಷ್ಟೇ ಪ್ರಯತ್ನ ಪಟ್ಟರು ನಮ್ಮಮ್ಮನ್ನ ನೀವು ಏನೂ ಮಾಡೋದಕ್ಕಾಗಲ್ಲ. ನಾನಿಲ್ಲಿ ಸದಾ ಇರೋದಕ್ಕಾಗಲ್ಲ. ಆದರೆ ಮುಂದೊಂದು ದಿನ ನಾನು ಹಿಂದೆ ಹೋದರೂ ನಮ್ಮಪ್ಪ ಅಮ್ಮನ ನೀವು ಚೆನ್ನಾಗಿ ನೋಡ್ಕೋತೀರ ಅನ್ನೋ ಒಂದು ಸಣ್ಣ ಭರವಸೆ ನನ್ನಲ್ಲಿದೆ. ಅದಕ್ಕೆ ಇಷ್ಟೆಲ್ಲ ಆದರೂ ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ದಿದ್ರೆ ಇಲ್ಲಾಂದ್ರೆ ಏನೇ ಮಾಡ್ತೀಯ ನೀನು? ಏನು ಬೆದರಿಸ್ತಾ ಇದೆಯಾ ನಮ್ಮನ್ನ? ರಾಜಿ, ಸ್ವಲ್ಪ ಸುಮ್ಮನಿರೆ. ನೀನು ಯಾರ ಮುಂದೆ ಧ್ವನಿ ಏರಿಸಿ ಮಾತಾಡ್ತಾ ಇದ್ದೆ ಅಂತ ನನಗೆ ಗೊತ್ತಿಲ್ಲ. ರೀ, ಅವಳಿಗೆ ಯಾಕ್ರಿ ನಾವು ಹೆದರ್ಕೊಳ್ಬೇಕು? ಅಯ್ಯೋ ರಾಜಿ, ಸುಮ್ಮನಿರೆ ನೀನು. ಅಮೃತ, ನೋಡಮ್ಮ, ಅವಳ ಬುದ್ಧಿ ನಿನ್ಗೆ ಏನಂತ ಗೊತ್ತಲ್ಲ. ಅವಳ ತಪ್ಪನ ಹೊಟ್ಟೆಗೆ ಹಾಕೊಂಬಿಡಮ್ಮ. ಅವೆಲ್ಲ ಹಳೆ ಕತೆ. ನೀವೇನು ಅಂತ ಗೊತ್ತಾದ್ಮೇಲೆ ನಾವೀಗ ಬಾಲ ಮುದುರ್ಕೊಂಡು ತೆಪ್ಪಗಿದ್ದೀವಮ್ಮ. ಮುಂದೇನೂ ಹೀಗೆ ಇದ್ದರೆ ಸರಿ, ನಿಮಗೆ ಒಳ್ಳೆಯದು. ಇಲ್ಲ ಅಂದರೆ ಗೊತ್ತಲ್ಲ. ಏನ್ರ ಆಗಿದೆ ನಿಮಗೆ? ಅವಳು ಹಾಗೆಲ್ಲ ಹೇಳಿ ಹೋಗ್ತಾ ಇದ್ರು, ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ನೀವು. ಒಂದು ಗಂಡ್ಸ, ನೀವೇನಾದ್ರು ಅಡ್ಡ ಬರದೇ ಇದ್ದಿದ್ರೆ ಅವಳನ್ನ. ಅಮ್ಮ ತಾಯಿ, ನಮ್ಮ ಪುಣ್ಯ. ಅವಳೇನಾದರೂ ನಾಲ್ಗೆ ಹೊರಗೆ ಹಾಕಿದಿದ್ರೆ ಅಷ್ಟೇ ನಮ್ಮ ಕತೆ. ಅದು ಅವಳೇನಾದರೂ ನಮ್ಮ ಸತ್ಯನೆಲ್ಲ ಬಾಯಿ ಬಿಟ್ಟಿದ್ರೆ ನಮ್ಮ ಕತೆ ಅಷ್ಟೇ ಅಂದೆ. ಸರಿ ನಡಿ, ಗೊತ್ತಾಯ್ತು, ಮಲ್ಗೋಣ.